ನಿಧಾನವಾಗಿ ಎರಡು ಕೈಗಳನ್ನ ಬೆಳೆಸ್ತಾ ಅಷ್ಟೇ ನಿಧಾನವಾಗಿ ಎರಡು ಕಣ್ಗಳನ್ನ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮಾಸ್ಟರ್ಸ್, ನಾವು ಈ ಧ್ಯಾನ ಸಾಧನೆಯಿಂದ ಏನನ್ನ ಪಡ್ಕೊಳ್ತಾ ಇದ್ದೀವಿ, ಏನನ್ನ ಪಡ್ಕೊಳ್ಳೋ ಗುರಿ ಹೊಂದಿದ್ದೀವಿ? ನೆನ್ಪಿಟ್ಕೊಳ್ಳಿ, ಇದರಿಂದ ನಾನು ಯಾವುದೋ ಒಂದು ವಿದ್ಯೆಯನ್ನ ಪಡ್ಕೊಂಡು ಈ ಲೌಕಿಕದಲ್ಲಿ ನಾನು ಪ್ರಸಿದ್ಧಿಯನ್ನ ಪಡಿತೇನೆ, ಹೆಸರುವಾಸಿ ಆಗ್ತೇನೆ, ಎಲ್ಲರಲ್ಲಿ ಪ್ರಮುಖ ಸ್ಥಾನ ಗಳಿಸ್ತೇನೆ, ಅಥವಾ ಇದಕ್ಕೆ ಸಂಬಂಧಪಟ್ಟ ಇನ್ನೂ ಏನೇನೋ ಹೀಗೇನಾದ್ರೂ ಒಂಚೂರು ಯಾವ್ದಾದ್ರೂ ಎಳೆ ಇದಕ್ಕೆ ಸಂಬಂಧಪಟ್ಟಂತೆ ಇದ್ರೆ ಮೊದಲು ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೊಳ್ಳೋದು ಮಾಸ್ಟರ್ಸ್. ಧ್ಯಾನ ಅಂದ್ರೆ ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೊಳ್ಳೋ ಪ್ರಕ್ರಿಯೆ. ಫಸ್ಟ್ ನಮ್ಮ ಆಂತರಿಕ ಕರ್ಮದ ಗಂಟುಗಳನ್ನೆಲ್ಲ ಬಿಚ್ಚಿ ಖಾಲಿ ಮಾಡಿಕೊಳ್ಳುವ ಪ್ರಕ್ರಿಯೆ. ಎಷ್ಟೆಲ್ಲ ತುಂಬಿದೆ. ನಮ್ಮನ್ನ ನಾವು ಪರಿಶುದ್ಧಗೊಳಿಸಿಕೊಳ್ಳುವ ಪ್ರಕ್ರಿಯೆ. ಒಂದು ಶೂನ್ಯತೆ ಮಾಸ್ಟರ್ಸ್. ಯಾವ ರಿಕಗ್ನಿಷನ್ಗೂ, ಯಾವ ಗುರುತಿಗೂ, ಯಾವ ಸಿದ್ಧಿ ಪ್ರಸಿದ್ಧಿಗೂ ಒಂಚೂರು ಅವಕಾಶ ಕೊಡದೆ ನಮ್ಮೊಳಗೆ ನಾವು ಆತ್ಮತೃಪ್ತಿಯೊಂದಿಗೆ ಪರಿಪೂರ್ಣತೆಯನ್ನ ಪಡೆಯೋದು. ಹೆಸರು ಗೊತ್ತಿರುವಂತ ಹೆಚ್ಚಂದ್ರೆ ಎಲ್ಲೋ ಲಕ್ಷಕ್ಕೊಬ್ರು ನಮ್ಗೆ ಗೊತ್ತಿರುವಂತ ಯೋಗಿಗಳು ಇತಿಹಾಸದಲ್ಲಿ ನಾವು ಓದ್ತೀವಿ. ಮಿಕ್ಕವರೆಲ್ಲ ಎಲ್ಲಿಯೂ ದಾಖಲಾಗದೆ ಹೋದಂತಹ ಯೋಗಿಗಳು. ಈ ಭೂಲೋಕದ ದಾಖಲೆ, ಸಿದ್ಧಿ ಪ್ರಸಿದ್ಧಿ ಎಲ್ಲಿವರೆಗೆ ಮಾಸ್ಟರ್ಸ್? ನೋಡ್ತೀರಿ ನೀವು ಕೆಲವು ದೇಶಗಳಲ್ಲಿ ಎಷ್ಟೋ ಆ ದೇಶದ ಮೂಲ ಪುರುಷ ಅನ್ನುವಂಥವರನ್ನು ಕೂಡ ಆ ಸ್ಟ್ಯಾಚ್ಯೂಗಳನ್ನ, ಆ ಮೂರ್ತಿಗಳನ್ನ ನೆಲಸಮ ಮಾಡೋದನ್ನ ನೋಡುತ್ತಾರೆ. ಕೆಲವು ದಿನ ಅಷ್ಟೇ. ಅದಕ್ಕೆ ನಾವು ಸದಾಕಾಲ ನಮ್ಮನ್ನ ಶುದ್ಧೀಕರಣ ಮಾಡ್ಕೊಳ್ತಾ ಇರ್ಬೇಕು ಮಾಸ್ಟರ್ಸ್. ನೆನ್ಪಿಟ್ಕೊಳ್ಳಿ, ಮನುಷ್ಯ ಬೇಕಾದಷ್ಟು ಗಳಿಕೆ ಮಾಡಲಿ, ಒಂದು ಹಂತದವರೆಗೆ ಮಾತ್ರ. ಬೇಕಾದಷ್ಟು ಸಿದ್ಧಿ ಪ್ರಸಿದ್ಧಿ ಹೊಂದಲಿ, ಒಂದು ಹಂತದವರೆಗೆ ಮಾತ್ರ. ಬೇಕಾದಷ್ಟು ವಿದ್ಯೆಗಳನ್ನ ಹೊಂದಿ ಜಗತ್ತಿನ ಮೇಲೆ ಪ್ರಭಾವ ಹೊಂದಿರಲಿ, ಒಂದು ಹಂತದವರೆಗೆ ಮಾತ್ರ. ಎಲ್ಲಿವರೆಗೆ ನಮ್ಮನ್ನ ನಮ್ಮ ಮೋಹಗಳಿಂದ ಬಿಡುಗಡೆಗೊಳಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಮಿಕ್ಕೆಲ್ಲವೂ ಶೂನ್ಯ. ಒಂದೇ ಒಂದು ನಾವು ಮಾಡ್ಬೇಕಾದ ಕೆಲಸ ಏನು ಅಂದ್ರೆ, ನನಗೆ ಇನ್ನೂ ಯಾವ್ದಾದ್ರ ಮೇಲೆ ಅಟ್ಯಾಚ್ಮೆಂಟ್ ಉಳಿದಿದೆ, ಮೋಹ ಉಳಿದಿದೆ, ಅದನ್ನ ಚೆಕ್ ಮಾಡ್ಕೊಳ್ಳೋದು. ಅದರಿಂದ ನಮ್ಮನ್ನ ನಾವೇ ಬಿಡಿಸಿಕೊಳ್ಳುವುದು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಯಾರಾದ್ರೂ ಏನಾದ್ರು ಶೇರ್ ಮಾಡ್ತಾರೆ? ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೋದು, ಶೇರ್ ಮಾಡಿ. ಥ್ಯಾಂಕ್ ಯು ಮಾಸ್ಟರ್ಸ್. ಪ್ರಜ್ಞಾ.